ವಿಶ್ವ ಮಾನವ ಹಕ್ಕುಗಳ ದಿನದ ಅಂಗವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತಿರುವುದನ್ನು ವಿರೋಧಿಸಿ ನಂಜನಗೂಡಿನಲ್ಲಿ ಜನಸಂಗ್ರಾಮ ಪರಿಷತ್ ವತಿಯಿಂದ ಮೌನ ಪ್ರತಿಭಟನೆ ನಡೆಸಲಾಯಿತು. ನಂಜನಗೂಡು ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮೇಣದ ಬತ್ತಿ ಹಚ್ಚಿ ಮೌನ ಪ್ರತಿಭಟನೆ ನಡೆಸಲಾಯಿತು. ಜನಸಂಗ್ರಾಮ ಪರಿಷತ್ ರಾಜ್ಯ ಉಪಾಧ್ಯಕ್ಷ ಹಾಗೂ ಮಾನವ ಹಕ್ಕುಗಳ ಹೋರಾಟಗಾರ ಪಾಲಹಳ್ಳಿ ಪ್ರಸನ್ನ ಮಾತನಾಡಿ, ವಿಶ್ವಾದ್ಯಂತ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತಿರುವುದರಿಂದ ಅಮಾನವೀಯ ದೌರ್ಜನ್ಯಗಳು ಇನ್ನೂ ಕೂಡ ನಡೆಯುತ್ತಿವೆ. ಮಕ್ಕಳು, ಅಸಹಾಯಕರು, ವಿಕಲಚೇತನರು, ಆದಿವಾಸಿಗಳು, ಕಾರ್ಮಿಕರು, ದಲಿತರು, ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದವರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೆಯುತ್ತಿರುವುದು ಖಂಡನೀಯ. ಇಂತಹ ಹೇಯ ಕೃತ್ಯಗಳನ್ನು ಖಂಡಿಸಿ ವಿಶ್ವಾದ್ಯಂತ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಮಾನವ ಹಕ್ಕುಗಳ ರಕ್ಷಣೆಗೆ ಕಠಿಣ ಕಾನೂನುಗಳು ಇದ್ದರೂ ಮಾನವ ಹಕ್ಕುಗಳ ರಕ್ಷಣೆ ಮಾಡುವಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ಜನಸಂಗ್ರಾಮ ಪರಿಷತ್ ಗೌರವ ಅಧ್ಯಕ್ಷ ನಗಾರ್ಲೆ ಎಂ ವಿಜಯಕುಮಾರ್, ರಾಜ್ಯ ಉಪಾಧ್ಯಕ್ಷ ಪಾಲಹಳ್ಳಿ ಪ್ರಸನ್ನ, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಪ್ರಧಾನ ಸಂಚಾಲಕ ಮಲ್ಲಹಳ್ಳಿ ನಾರಾಯಣ್, ಸಾಹಿತಿ ಮುರುಡೇಶ್ ಮೂರ್ತಿ, ತಾಲೂಕು ಸಂಚಾಲಕ ಜಯರಾಮ್, ಶಿವರಾಮ್, ಶಶಿ, ಕೃಷ್ಣಮೂರ್ತಿ, ನಾಗರಾಜ್, ಚಂದ್ರಶೇಖರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ನಾವು ಮಾಡಬೇಕು. ಮಾನವ ಹಕ್ಕುಗಳ ಉಳಿಸುವ ವಿಚಾರದಲ್ಲಿ ದೌರ್ಜನ್ಯಗಳ ವಿರುದ್ಧವಾಗಿ ಈ ಒಂದು ಲೆಕ್ಕಾಚಾರ ಮಾಡಬೇಕು ಅಂತ ಒಂದು ಸಣ್ಣ ದೀಪ ಹಚ್ಚಿದ್ದೀವಿ. ಇವಾಗ ಇವತ್ತು ನೆಚ್ಕೊತಾ ಇದ್ವಿ. ಕಳೆದ 10 ವರ್ಷಗಳ ಹಿಂದೆ ಇದನ್ನು ಚಾಲೂ ಮಾಡಬೇಕು ಅಂತ ನಾವು ಬರುವಾಗ ಯೋಚನೆ ಮಾಡ್ತಾ ಇದ್ದೀವಿ. ಇದೇ ದಿನ ನಾವು ಆರಂಭಿಸಿದ್ದು. ಈ ಬಾರಿ ನಾವು ನಂಜನಗೂಡಲ್ಲಿ ಪ್ರಾತಿನಿಧ್ಯವಾಗಿ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಇದು ಒಂದು ದಿನ ಇಡೀ ವಿಶ್ವದಲ್ಲಿ ಇವತ್ತು ನಮ್ಮದೊಂದೇ ದೇಶ ಅಂತಲ್ಲ, ವಿಶ್ವದ ಎಲ್ಲ ದೇಶಗಳಲ್ಲಿ ಇವತ್ತು ಅನ್ಯಾಯಗಳು, ಅನಾಚಾರಗಳು, ಅತ್ಯಾಚಾರಗಳು, ಎಲ್ಲ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಅದ್ರ ವಿರುದ್ಧ ಒಂದು ಹೋರಾಟದ ಶಕ್ತಿ ಎಲ್ಲಿಯೇ ನಾವು ಕಾಣೋದಕ್ಕೆ ಸಾಕಾಗಲ್ಲ. ಯಾಕೆಂದರೆ ಬೆರಳೆಣಿಕೆ ಜನ ಮಾತ್ರ ಇಂಥ ಹೋರಾಟಗಳಲ್ಲಿ ಮುಂದುವರಿತಾರೆ. ಇನ್ನು ಬಹುತೇಕ 80 ಜನ ಅಲ್ಲೇ ಇರ್ತಾರೆ. ಹೀಗಾಗಿ ಇಂಥದ್ದನ್ನು ಸಾಂಕೇತಿಕವಾಗಿ ನಾವು ಹೇಳಬೇಕು. ಉದಾಹರಣೆ, ಕಾಡಿಗೆ ಬೆಂಕಿ ಬಿದ್ದಿದ್ರೆ ಎಲ್ಲರೂ ನೋಡ್ತಾ ನಿಂತಿರ್ತಾರೆ. ಆಗ ಒಂದು ಗುಬ್ಬಚ್ಚಿ ಹೋಗಿ ಒಂದು ಕೊಕ್ಕಲ್ಲಿ ನೀರು ತಗೊಂಡೋಗಾಗ್ತದಂತೆ. ಆಗ ನಗ್ತಾರೆ, ಅಲ್ಲ ಗುಬ್ಬಚ್ಚಿ ಆಡಿಸುತ್ತಾರಂತ. ಹೀಗೆ ಈ ಥರ ಈ ಸಾಂಕೇತಿಕ ದಿನವನ್ನು ನಾವು ಆ ರೀತಿಯಲ್ಲಿ ಆರಂಭಿಸಿದ್ದೀವಿ. ಇದು ವಿಶ್ವದಾದ್ಯಂತ ಇಂದು ಆಚರಣೆ ಮಾಡ್ತಾರೆ. ಇದು ವಿರುದ್ಧ ನಮ್ಮ ಹಳ್ಳಿಯಿಂದ ವಿಶ್ವದವರೆಗೂ ನಡೆಯುವ ಅನ್ಯಾಯಗಳ ವಿರುದ್ಧ ಈ ದಿನ ನಾವು ಸಾಂಕೇತಿಕವಾಗಿ ಇದೆ. ಹೀಗಾಗಿ ನಾವೆಲ್ಲರೂ ಕೂಡಿ ಇದನ್ನು ಆಚರಿಸ್ತಾ ಇರೋದು ಒಂದು ಪವಿತ್ರವಾದ ದಿನ ಅಂತ ನಾನು ಭಾವಿಸಿ ಎಲ್ಲರಿಗೂ ಕೂಡ ಈ ದಿಕ್ಕಿನಲ್ಲಿ ಒಂದು ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಈ ಒಂದು ದಿನ ನಮಗೆಲ್ಲರಿಗೂ ಮುಂದಿನ ಬೆಳಕನ್ನು ತರಲಿ ಅಂತ ನಾನು ಅದನ್ನು ಭಾವಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಒಂದು ಸಾಂಕೇತಿಕ ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇತ್ತು. ಹಿನ್ನೆಲೆ ಒಳಗಡೆ ಅನೇಕ ದೌರ್ಜನ್ಯಗಳು ಈ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ನಡೀತವೆ. ಅದು ಪೊಲೀಸ್ ದೌರ್ಜನ್ಯ ಆಗಿರ್ಬೋದು, ಮಹಿಳೆಯರ ಮೇಲೆ ಇರ್ತಕ್ಕಂಥ ದೌರ್ಜನ್ಯಗಳಾಗಿರ್ಬೋದು, ಅಸಹಾಯಕ ಮಕ್ಕಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳಾಗಿರ್ಬೋದು, ಇದೆಲ್ಲನೂ ಖಂಡಿಸಿ ಇವತ್ತು ನಾವು ಒಂದು ಸಾಂಕೇತಿಕವಾದಂಥ ಪ್ರತಿಭಟನೆಯನ್ನ ಒಂದು ಎಚ್ಚರಿಕೆಯಿಂದ ಸರ್ಕಾರಕ್ಕೆ ಮತ್ತು ಸಮಾಜಕ್ಕೆ ಈ ಒಂದು ಏನು ನಡೀತಾ ಇದೆ ಅದರ ಬಗ್ಗೆ ಒಂದು ಮನವರಿಕೆ ಮಾಡಿಕೊಡಲು ಅದು ಪ್ರತಿಭಟನೆ ಮಾಡ್ತೀವಿ. ಈ ಹಿನ್ನೆಲೆಯಲ್ಲಿ ಹಲವಾರು ಸ್ನೇಹಿತರ ಬಗ್ಗೆ ಈಗಾಗಲೇ ಹಲವಾರು ವಿಚಾರಗಳನ್ನ ತಮ್ಮ ಬಗ್ಗೆ ಹಂಚಿಕೊಂಡಿದ್ದಾರೆ. ಹಾಗಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದಿಷ್ಟೇ, ಇವತ್ತಿನ ವ್ಯವಸ್ಥೆ ಒಳಗಡೆ ಅನೇಕ ಅಧಿಕಾರಶಾಹಿಗಳಾದಂಥ ಪೊಲೀಸ್ ಇಲಾಖೆ ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಮತ್ತು ಇನ್ನು ಅನೇಕ ಸಾಮಾನ್ಯ ಜನರ ಹಿತವನ್ನು ಕಾಪಾಡ್ತಕ್ಕಂಥ ಇಲಾಖೆಗಳಿರ್ಬೋದು ತಮ್ಮ ಏನು ನಿಯಮಾವಳಿಗಳಿವೆ ಅದೆಲ್ಲ ಉಲ್ಲಂಘಿಸಿ ಇವತ್ತು ಹಕ್ಕುಗಳನ್ನ ಉಲ್ಲಂಘನೆ ಆಗ್ತಾ ಇದೆ. ಈ ವಿಚಾರವಾಗಿ ಒಂದು ಕ್ರಮ ವಹಿಸಲಿಕ್ಕೆ ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಯೋಗಗಳು ಕೂಡ ರಚನೆ ಮಾಡಿ ಸಾಕಷ್ಟು
ದಶಕಗಳೇ ಆಗಿದೆ. ಆದರೆ ಇವತ್ತು ಆಯೋಗ ಇತ್ತೀಚಿನ ದೌರ್ಜನ್ಯಗಳು ನಿಂತಿಲ್ಲ. ಇದು ಬಹಳ ದುರಂತದ ಒಂದು ವ್ಯಥೆ. ಹಾಗಾಗಿ ಇಂಥ ಕಾನೂನು ಕಠಿಣವಾದ ಬಾಬಾ ಸಾಹೇಬರ ಅಂಬೇಡ್ಕರ್ ಕೊಟ್ಟಂತ ಕಠಿಣವಾದ ಕಾನೂನು ಮತ್ತು ಅದಕ್ಕೆ ತಕ್ಕಂಥ ಅಧಿಕಾರಿಶಾಹಿಗಳಲ್ಲಿ ಮಾಡಿರ್ತಕ್ಕಂಥ ಒಂದು ಆಯೋಗ ಇಷ್ಟೆಲ್ಲ ಇದ್ರೂ ಸುಧಾ ದೌರ್ಜನ್ಯಗಳು ನಿರಂತರವಾಗಿ ನಡೀತಾವೆ. ಇದು ಇನ್ನು ಎಲ್ಲಿವರೆಗೆ ನಾವು ಇದನ್ನ ಶೋಷಣೆಗಳ ದೌರ್ಜನ್ಯಗಳು ಅನುಭವಿಸಬೇಕು ಅನ್ನೋದು ಏಕೈಕ ಉದ್ದೇಶಕ್ಕಾಗಿ ಇದು ಸರ್ಕಾರಕ್ಕೆ ಮತ್ತು ಏನು ಆಳುವ ವರ್ಗಕ್ಕೆ ನಾವು ಇದನ್ನು ಎಚ್ಚರಿಕೆ ಸಾಂಕೇತಿಕವಾಗಿ ನಾವು ಮಾಡದಿರ್ತಕ್ಕಂಥ ಒಂದು ಮೌನ ಪ್ರತಿಭಟನೆ. ಈ ಒಂದು ಮೌನ ಪ್ರತಿಭಟನೆಗೆ ಮೈಸೂರಿನ ಮಾನವ ಹಕ್ಕುಗಳ ಹೋರಾಟಗಾರರು ಮತ್ತು ನಮ್ಮ ಜನಸಂಗ್ರಾಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಪ್ರಸನ್ನ ಅವರಿಗೆ ನಾನು ಹೃದಯಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಸಾಹಿತಿಗಳು ಬರಹಗಾರಗಳಾದ ಮುರುಡೇಸ್ಫೂರ್ತಿ ಅವರು ಹಾಗೂ ಪ್ರಗತಿಪರರಾದ ಈ ಒಂದು ಮೈಸೂರಿನ ಪ್ರಗತಿಪರರಾದ ಮುರುಡೇಸ್ಫೂರ್ತಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ನಾನು ವಿಶೇಷವಾಗಿ ವಂದನೆಯನ್ನ ಸಲ್ಲಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ವಿಶೇಷ ಚೇತನರು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಿಂತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಸುಧಾ ಎಲ್ಲ ವಿಶೇಷ ಚೇತನರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಅದರಲ್ಲಿ ಬಹುಮುಖ್ಯವಾಗಿ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ದಲಿತ ಸಂಘ ಸಮಿತಿಯ ಜಿಲ್ಲಾ ಸಂಚಾಲಕ ಹಳ್ಳಿ ನಾರಾಯಣ ಅವರು ಒಂದು ಕಾರ್ಯಕ್ರಮಕ್ಕೆ ಬಂದು ಅಲ್ಲದೆ ಈ ಒಂದು ಕಾರ್ಯಕ್ರಮದ ಧ್ಯೇಯ ಉದ್ದೇಶದ ಬಗ್ಗೆ ಸಾರ್ವಜನಿಕರಿಗೆ ಒಂದು ಸಂದೇಶವನ್ನು ಕೊಡುವ ಮುಖಾಂತರ ಉತ್ತಮ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರು ಸಹ ನಮ್ಮ ಸಂಘಟನೆ ಪರವಾಗಿ ಉತ್ಪೂರ್ಣ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗಾಗಿ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಜನಸಂಗ್ರಾಮ ಕೆಳಗೆ ಶಶಿ ಆಗಿರ್ಬೋದು ಮತ್ತು ಜಯರಾಮ್ ಆಗಿರ್ಬೋದು ಮತ್ತು ಶಿವರಾಮ್ ಆಗಿರ್ಬೋದು ಎಲ್ಲರಿಗೂ ಸಹ ವಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಜೊತೆಗೆ ಪೊಲೀಸ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದೋಬಸ್ತ್ ಕೊಟ್ಟಂತ ಪೊಲೀಸ್ ಸಿಬ್ಬಂದಿವರೆಗೂ ನಾವು ವಂದನೆಗಳನ್ನ ಸಲ್ಲಿಸಿ ಈ ಒಂದು ಕಾರ್ಯಕ್ರಮವನ್ನ ಇದೀಗ ಮುಗಿಸ್ತೇವೆ. ಜೈ ಭೀಮ್, ಜೈ ಭಾರತ್.